ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಆದರ್ಶ್ ಟ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನು ಈ ವ್ಲಾಗಲ್ಲಿ ಬಂದುಬಿಟ್ಟು ನಾನು ನನ್ನ ಕೈಯಾರೆ ಹಾಕಿರ್ತಕ್ಕಂಥ ಸ್ಯಾರಿ ಕುಚ್ಚು ಡಿಸೈನ್ಸನ್ನು ತೋರಿಸ್ತಿದ್ದೀನಿ. ನನ್ನ ಸೀರೆದು ನಾನೇ ಹಾಕ್ಕೊಂಡಿರುವಂಥದ್ದು. ಈಗ ಒಂದೊಂದೇ ಆಗಿ ನೋಡೋಣ ಬನ್ನಿ. ನೋಡೋದಕ್ಕಿಂತ ಮೊದಲನೇದಾಗಿ ನನ್ನ ಚಾನಲ್ನ ಹೊಸದಾಗಿ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೊನೆಯದಾಗಿ ವಿಡಿಯೋ ನೋಡಿದ್ದಾದಮೇಲೆ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಒಂದೊಂದೇ ಡಿಸೈನ್ನ ತೋರಿಸ್ತೀನಿ. ಇದು ನೋಡಿ, ಇದು ಈ ಥರ ಇದೆ ಫ್ರೆಂಡ್ಸ್. ಇದೆಲ್ಲವೂ ಕೂಡ ನಾನೇ ಹಾಕ್ಕೊಂಡಿರುವಂಥದ್ದು. ಇದು ಕ್ರೋಶದಲ್ಲಿ ಹಾಕ್ಕೊಂಡಿರೋದು. ಇದು ಫುಲ್ ತೋರಿಸ್ತೀನಿ ರೀ. ನಿಮಗೆ ಈ ಥರ ಇರುತ್ತೆ ನೋಡಿ, ಕಾಣಿಸ್ತಿದೆ ಅಲ್ವಾ? ಈ ಥರ ಇರುತ್ತೆ. ಸೊ ನಾನೇ ಹಾಕ್ಕೊಂಡಿರೋದು ಇದು. ಸೊ ಅದಕ್ಕೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನಾವು ಈ ದಾರ ಇರುತ್ತೆ ಅಲ್ವಾ, ರೇಷ್ಮೆ ದಾರ, ಇದು ಬಂದುಬಿಟ್ಟು 30 ರೂಪಾಯಿ ಒಂದು ಚೆಂಡು ಬರುತ್ತೆ. ಅದನ್ನು ತಗೊಂಡು ದಾರ ಸುತ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು. ಸೊ ನಿಮಗೆ ಯಾರಿಗಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾನು ಹಾಕಿರುವಂತಹ ಡಿಸೈನ್ಸು ನಿಮಗೆ ಇಷ್ಟ ಆದರೆ ತೋರಿಸಿ ಅಂತ ಅಂದರೆ ಅವನ್ನು ಕೂಡ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಕ್ರೋಶದಲ್ಲಿ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಅದನ್ನು ಕೂಡ. ಇದೊಂದು ಡಿಸೈನ್ ಆಯಿತು ಅಲ್ವಾ? ಸೊ ಇದು ಬಂದುಬಿಟ್ಟು ಡಬಲ್ ಲೇಯರ್ ಬರುತ್ತೆ. ಇದು ನೋಡಿ, ಇದೊಂದು ಕಲರು, ಮತ್ತು ಇದು ರೆಡ್ ಕಲರ್, ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಇದೆ ಅಲ್ವಾ, ಅದರಲ್ಲಿ ಒಂದು ಸ್ಯಾರಿ ಕ್ರೋಶದಲ್ಲಿ ಅಣ್ದಿರುವಂಥದ್ದು. ಇದೊಂದು ಸೀರೆ. ಇದು ಇದರ ಬ್ಲೌಸ್. ಒಂದು ಸೀರೆ ಆಯ್ತಲ್ವಾ? ಹಾಗೆ ನಾನು ಕೆಲವೊಂದು ಕಾಟನ್ ಸೀರೆಗೂ ಕೂಡ ಹಾಕ್ಕೊಂಡಿದ್ದೀನಿ. ಕಾಟನ್ನಿಗೆ ಯಾಕಂದರೆ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದೆ. ಅದ್ರ ಜೊತೆಗೆ ತುಂಬ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿದ್ರಿ ಅಲ್ವಾ? ಇದು ಸೊ ಈ ಥರ ಮಣಿ ಹಾಕಿಬಿಟ್ಟು ನೀಟಾಗಿ ತೋರಿಸ್ತೀನಿ. ಇದು ನೋಡಿ, ಈ ಥರ ಬರೀ ಮಣಿ ಹಾಕ್ಬಿಟ್ಟು ಬೇಬಿ ಕುಚ್ಚು ಟೈಪ್ ಹಾಕಿರೋದು. ಸೊ ಇದೆಲ್ಲ ಏನಪ್ಪ ಅಂತಂದರೆ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು. ಅದ್ರ ಜೊತೆಗೇ ಫೋಲ್ಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಫೋಲ್ಡ್ ಮಾಡಬೇಕು. ಇಲ್ಲಾಂದರೆ ಆ ಕುಚ್ಚು ಎಲ್ಲ ಹೋಗ್ಬಿಡತ್ತೆ, ಆ ಕಡೆ ಈ ಕಡೆ ಚಿಲ್ಲಬಲ್ಲಿ ಥರ ಆಗೋದು, ಆ ಥರ ಆಗಿಬಿಡತ್ತೆ. ಇದು ಈ ಸ್ಯಾರಿ ಬ್ಲೌಸು. ನೋಡಿ, ಇದು ಐರನಿಗೆ ಕೊಟ್ಟಿದ್ದೆ ನಾನು, ವಾಶ್ ಮಾಡಿ ಐರನಿಗೆ ಕೊಟ್ಟಿರೋದು. ಇದು ಸ್ಯಾರಿ ಇದು ಯಾವ ಥರ ಆಗಿದೆ ನೋಡಿ. ಸೊ ಈ ಥರ ಆಗಿಬಿಡುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು. ಇದು ಕೂಡ ಬೇಬಿ ಕುಚ್ಚು ನಾನೇ ಹಾಕ್ಕೊಂಡಿರುವಂಥದ್ದು. ಇದೆಲ್ಲ ಕೂಡ ನಾನೇ ಹಾಕ್ಕೊಂಡಿರುವಂಥದ್ದು. ಇದು ಡ್ರೈ ಕ್ಲೀನಿಕ್ಕಿಗೆ ಕೊಟ್ಟಿದ್ದೆ. ಈ ಸ್ಯಾರಿ ಅದಕ್ಕೆ ಈ ಥರ ಇರುತ್ತೆ. ಫುಲ್ಲು ಸ್ಯಾರಿ ಬಂದ್ಬಿಟ್ಟು ಇದು ನೋಡಿ. ಸೊ ಫುಲ್ಲು ಚೆಕ್ಸು ಇಲ್ಲಿದೆ ಅಲ್ವಾ, ಫುಲ್ಲು ಸ್ಯಾರಿ ಫುಲ್ ಅದೇ ಇರುತ್ತೆ, ಚೆಕ್ಸು. ಅದಾದ ನಂತರ ಇದು ಫುಲ್ಲು ಗ್ರ್ಯಾಂಡ್ ಲುಕ್ಕು ಇದೆ ನೋಡಿ. ಸ್ವಲ್ಪ ಸ್ಯಾರಿ ವೆಯ್ಟ್ ಇದ್ದರೆ ನೀಟಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ ನೋಡಿ. ಫುಲ್ ತೋರಿಸ್ತೀನಿ. ಇದು ನೋಡಿ, ಈ ಥರ ಇದೆ. ಇದು ಕೂಡ ಕ್ರೋಶದಲ್ಲೇ ಅಣ್ದಿರೋದು. ಇದು ತುಂಬ ಟೈಮ್ ತಗೊಳುತ್ತೆ ಫ್ರೆಂಡ್ಸ್. ಇದು ಯಾಕಪ್ಪ ಅಂತಂದರೆ ಡಿಪೆಂಡ್ಸ್ ಆನ್ ನಾವು ಏನು ಡಿಸೈನ್ಸು ಸೆಲೆಕ್ಟ್ ಮಾಡ್ಕೋತೀವಿ ಅಲ್ವಾ, ಆ ಡಿಸೈನ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಈ ಸ್ಯಾರಿ ಈ ಡಿಸೈನ್ ಬಂದುಬಿಟ್ಟು ತುಂಬ ಟೈಮ್ ತಗೋತು ನನಗೆ ಹಾಕ್ಕೊಳ್ಳೋದಕ್ಕೆ.
ನಾನು ಹೊರಗಡೆ ಎಲ್ರಿಗೂ ಯಾರಿಗೂ ಹಾಕ್ಕೊಡೋದಿಲ್ಲ. ನನ್ನವರೆಗೂ ನನಗೆ ಏನು ಬೇಕೋ ಅದು ನಾನೇ ಮಾಡ್ಕೋಬೇಕನ್ನೋದೇ ನನ್ನ ಆಸೆ. ಸೊ ಇದು ನೋಡಿ, ಇದು ಈ ಥರ ಬೀಡ್ಸ್ ಹಚ್ಬಿಟ್ಟು ಇದು ಸ್ವಲ್ಪ ಟೈಮ್ ತಗೊಳುತ್ತೆ. ಇದು ಅಣಿಬೇಕು ಅಲ್ವಾ, ಕ್ರೋಶ ತೊಗೊಂಡ್ಬಿಟ್ಟು ಅಣಿಬೇಕಲ್ವ, ಸ್ವಲ್ಪ ಆ ಥರ ಮಾಡೋದು ತುಂಬ ಟೈಮ್ ತಗೊಳುತ್ತೆ. ನನಗೆ ಬಂದುಬಿಟ್ಟು ಸ್ಯಾರಿ ಕುಚ್ಚು ಹಾಕೋದು ಕಲ್ತಿದ್ದು ನಾನು ಡಿಗ್ರಿಲಿದ್ದಾಗ ಕಲಿತೆ. ನಮಗೆ ಸಮ್ಮರ್ ಹಾಲಿಡೇಸ್ ಕೊಡ್ತಾರೆ ಅಲ್ವಾ, ಆ ಹಾಲಿಡೇಸಲ್ಲಿ ನಾನು ತೋರಣ ಹಾಕೋದಾಗಿರ್ಬೋದು, ಈ ಫಿಶ್ ವೈರಲ್ಲಿ ತೋರಣ ಹಾಕ್ತಾರೆ ಅಲ್ವಾ ಅದಾಗಿರ್ಬೋದು, ಮತ್ತು ಮೆಹಂದಿ ಹಾಕೋದು, ಮೆಹಂದಿ, ಸ್ಯಾರಿ ಡ್ರಾಪಿಂಗು, ಮತ್ತು ಹೇರ್ ಸ್ಟೈಲ್ಸು, ಇದೆಲ್ಲ ಕೂಡ ಆವಾಗ ಹಾಲಿಡೇಸ್ ಕೊಡ್ತಿದ್ರು ಅಲ್ವಾ ನಮಗೆ, ಆವಾಗ ಕಲ್ತಿರುವಂಥದ್ದು. ಅದೆಲ್ಲ ಕೂಡ ಹಾಲಿಡೇಸಲ್ಲೇ ಕಲ್ತಿರೋದು. ನೋಡಿ ಇದೊಂದು ಸ್ಯಾರಿ, ಇದು ಕೂಡ ಸ್ವಲ್ಪ ಟೈಮ್ ತಗೋದು ಇದು ಹಾಕೋದಕ್ಕೆ. ನಾವೇನೇ ಆಗಲಿ ಈ ಥರ ಅಣಿತೀವಿ ಅಲ್ವಾ, ಈ ಥರ ಅಣ್ದಿರೋದಕ್ಕೆಲ್ಲದಕ್ಕೂ ಕೂಡ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ನೋಡಿ ಈ ಥರ ಬೀಡ್ಸು ಕೂಡ ಹಾಕ್ಬೇಕಲ್ವಾ. ನಾನು ಎಲೆ ಬೀಡ್ಸ್ ಹಾಕಿದ್ದೀನಿ ನೋಡಿ, ಕಾಣ್ತಿದ್ದೀನ ಇಲ್ಲಿ ಕೊನೆ ಈ ಎಲೆ ಹಾಕಿದ್ದೀನಿ ನಾನು. ಸೊ ನಮ್ಗೆ ಯಾವ ಥರ ಬೀಡ್ಸ್ ಬೇಕೋ ಅದು ನಮ್ಮ ಚಾಯ್ಸು, ಯಾವುದಾದ್ರೂ ಚೂಸ್ ಮಾಡ್ಕೋಬೋದು. ಸೊ ನಿಮಗೆ ಬೇಕಂದರೆ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತೋರಿಸ್ಬೇಕು, ನಿಮಗೆ ಬೇಕು ಅನ್ನೋದಾದರೆ ನಾನು ಖಂಡಿತ ತೋರಿಸ್ತೀನಿ. ಆಗಲೇ ಬಾಗಿಲಿಗೆ ಹಾಗೆ ಇದು ತೋರಣ ಬರುತ್ತೆ ನೋಡಿ, ಇದು ಹುಲ್ಲನಿಂದ ಹಾಕ್ತಾರೆ ಅಲ್ವಾ, ಅದನ್ನು ಕೂಡ ಹಾಕ್ತೀನಿ ನಾನು. ಕೆಲವೊಂದು ನಾನು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡಿದ್ದೀನಿ. ಮತ್ತು ಬ್ಯಾಂಗಲ್ಸಲ್ಲಿ ಹಳೆ ನಮ್ಮದು ಬಿಸಾಕುವಂಥ ಬ್ಯಾಂಗಲ್ಸ್ ಇರುತ್ತೆ ಅಲ್ವಾ, ಆ ಬ್ಯಾಂಗಲ್ಸಿಂದನೂ ಕೂಡ ನಾವು ಏನಾದರೂ ಮಾಡ್ಕೋಬೋದು ಡಿಸೈನ್ಸ್, ಹ್ಯಾಂಗಿಂಗ್ ಡಿಸೈನ್ಸ್. ಇದೊಂದು ನೋಡ್ತಿದ್ದೀರಲ್ವಾ, ಇದೊಂದು ಡಿಸೈನ್. ಸೊ ಇದಿಷ್ಟು ಅಟ್ ಪ್ರೆಸೆಂಟು ನನ್ನ ಹತ್ರ ಇರುವಂಥದ್ದು ಸ್ಯಾರೀಸು, ಇಷ್ಟು ಹಾಕಿರೋದು ನಾನು. ಸೊ ಇನ್ನೂ ನನ್ನ ಹತ್ರ ಹತ್ತತ್ರ ಒಂದು 7ರಿಂದ 8 ಸೀರೆ ಇದೆ, ಎಲ್ಲ ಕೂಡ ರೇಷ್ಮೆ ಸೀರೆನೇ. ಎಲ್ಲ ಸ್ಯಾರೀಸು ಕೂಡ ಪೆಂಡಿಂಗ್ ಇದೆ ಹಾಕೋವಂಥದ್ದು. ಸ್ಯಾರಿ ಕುಚ್ಚು ಹಾಕಬೇಕು. ಕೆಲವೊಂದು ದಾರ ಸಿಕ್ಕದ ದಾರ ಅಂದರೆ ಇದು ರೇಷ್ಮೆ ಸ್ಯಾರಿ ನನಗೆ ತಕ್ಕ ಕಲರ್ ಸಿಗದೆ ಇರೋವಂಥದ್ದು ಇದೆ. ಸೊ ಅದನ್ನು ಕೂಡ ಸ್ವಲ್ಪ ನೋಡ್ಕೊಬೇಕು. ಅದೆಲ್ಲ ಆದ ನಂತರ ಆ ಡಿಸೈನ್ಸು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಬೇಕು, ಆ ಡಿಸೈನ್ಸ್ ಎಲ್ಲ ಬೇಕು, ನಾವು ಕಲಿತೀವಿ ಅನ್ನೋ ಇಂಟ್ರೆಸ್ಟ್ ಇರುವಂಥವ್ರು ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತ ಕಾಮೆಂಟ್ ಮಾಡಿ. ನಾನು ಅದನ್ನು ಕೂಡ ನಾನು ಹಾಕ್ಕೊಂಡಿರುವಂತಹ ಡಿಸೈನ್ಸು ತೋರಿಸ್ತೀನಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಿಷ್ಟು ನನ್ನ ಸ್ಯಾರಿ ಕುಚ್ಚು ಡಿಸೈನ್ಸು. ಸೊ ಇನ್ನೂ ಹೊಸ ಕಂಟೆಂಟ್ ಇರುವಂಥದ್ದನ್ನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಪ್ಪ ಅಂದರೆ ಸುಮ್ಮನೆ ಏನೋ ಟೈಮ್ ಪಾಸಿಗೆ ವಿಡಿಯೋಸು ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಕಂಟೆಂಟ್, ಯೂಸ್ ಆಗೋವಂಥ ಕಂಟೆಂಟ್ ಇಟ್ಕೋಬೇಕನ್ನೋದೇ ನನ್ನ ಆಸೆ. ಸೊ ಅದಕ್ಕೆ ಇದು ತೋರಿಸ್ದೆ ನಿಮಗೆ ಅಷ್ಟೇ. ನಾನು ಹಾಕ್ಕೊಂಡಿರುವಂತಹ ಸ್ಯಾರಿ ಕುಚ್ಚು ಡಿಸೈನ್ಸನ್ನು ನಿಮಗೆ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ಒಳ್ಳೆ ವಿಡಿಯೋದಿಂದ ಮೀಟ್ ಆಗೋಣ. ಓಕೆ, ಬಾಯ್ ಬಾಯ್.